ಭಾಗವತ ಪುರಾಣ ಭಾಗವತ ಮಾಹಾತ್ಮ್ಯ ಅಧ್ಯಾಯ 2. ಭಕ್ತಿದೇವಿಯ ದುಃಖವನ್ನು ಹೋಗಲಾಡಿಸಲು ನಾರದರ ಪ್ರಯತ್ನ. ನಾರದರು ಭಕ್ತಿದೇವಿಯನ್ನು ಕುರಿತು ಹೀಗೆಂದರು: ದೇವಿ, ಹೀಗೆ ವ್ಯರ್ಥವಾಗಿ ವಿಷಾದ ಪಡಬೇಡ. ಏಕೆ ಈ ಚಿಂತೆ, ಈ ದುಃಖ? ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳನ್ನು ಸ್ಮರಣೆ ಮಾಡು. ನಿನ್ನ ದುಃಖವು ದೂರವಾಗುವುದು. ಯಾವನು ಕೌರವರ ಅತ್ಯಾಚಾರದ ದೆಸೆಯಿಂದ ದ್ರೌಪದಿಯನ್ನು ಸಂರಕ್ಷಿಸಿದನೋ ಮತ್ತು ಗೋಪಸುಂದರಿಯರನ್ನು ಕಾಪಾಡಿದನೋ ಆ ಶ್ರೀಕೃಷ್ಣನು ಎಲ್ಲಿಯೂ ಹೊರಟು ಹೋಗಿಲ್ಲವಲ್ಲ. ಮೇಲಾಗಿ ನೀನು ಭಕ್ತಿದೇವಿಯೇ ಆಗಿದ್ದೀಯೆ. ಆತನಿಗೆ ಪ್ರಿಯಳಾದವಳು, ಪ್ರಾಣಕ್ಕಿಂತಲೂ ಪ್ರಿಯಳಾದವಳು. ನೀನು ಕರೆದೆಯಾದರೆ ಆ ಭಗವಂತನು ನೀಚರ ಮನೆಗಾದರೂ ಹೋಗಿಬಿಡುವನು. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಜ್ಞಾನ ಮತ್ತು ವೈರಾಗ್ಯಗಳು ಮುಕ್ತಿಗೆ ಸಾಧನಗಳಾಗುತ್ತವೆ. ಆದರೆ ಕಲಿಯುಗದಲ್ಲಿ ಕೇವಲ ಭಕ್ತಿಯೇ ಮುಕ್ತಿಯನ್ನು ಉಂಟು ಮಾಡುವುದು. ಹೀಗೆಂದು ಯೋಚಿಸಿಯೇ ಪರಮಾನಂದ ಚಿನ್ಮೂರ್ತಿಯಾದ ಶ್ರೀಹರಿಯು, ಶ್ರೀಕೃಷ್ಣ ವಲ್ಲಭೆಯೂ ಪರಮ ಸುಂದರಿಯೂ ಆದ ನಿನ್ನನ್ನು ತನ್ನ ಸತ್ಸ್ವರೂಪದಿಂದ ಸೃಷ್ಟಿ ಮಾಡಿದನು. ಒಮ್ಮೆ ನೀನು ಆತನ ಮುಂದೆ ಕೈ ಜೋಡಿಸಿಕೊಂಡು, ಸ್ವಾಮಿ, ನನಗೆ ಏನಪ್ಪಣೆ ಎಂದು ಕೇಳಿದೆ. ಆಗ ಆತನು, ನನ್ನ ಭಕ್ತರನ್ನು ಪೋಷಣೆ ಮಾಡು ಎಂದು ನಿನಗೆ ಆಜ್ಞಾಪಿಸಿದನು. ನೀನು ಆ ಅಣತಿಯನ್ನು ಶಿರಸ ವಹಿಸಿದೆ. ಶ್ರೀಹರಿಯು ನಿನ್ನಲ್ಲಿ ತುಂಬಾ ಪ್ರಸನ್ನನಾಗಿ ನಿನಗೆ ಮುಕ್ತಿಯನ್ನು ದಾಸಿಯನ್ನಾಗಿಯೂ ಈ ಜ್ಞಾನ ವೈರಾಗ್ಯಗಳನ್ನು ಪುತ್ರರನ್ನಾಗಿಯೂ ಕೊಟ್ಟು ಅನುಗ್ರಹ ಮಾಡಿದನು. ಅಂತೆಯೇ ನೀನು ನಿನ್ನ ನಿಜ ಸ್ವರೂಪದಿಂದ ವೈಕುಂಠಧಾಮದಲ್ಲಿ ಭಕ್ತರನ್ನು ಪೋಷಿಸುತ್ತಿದ್ದೀಯೆ. ಭೂಮಿಯಲ್ಲಿ ಭಕ್ತರನ್ನು ಪೋಷಿಸುವುದಕ್ಕಾಗಿಯೇ ನೀನು ನಿನ್ನ ಛಾಯೆಯ ರೂಪವನ್ನು ಧರಿಸಿಕೊಂಡಿದ್ದೀಯೆ. ಮುಕ್ತಿ, ಜ್ಞಾನ ಮತ್ತು ವಿರಕ್ತಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಭೂಮಿಗೆ ಇಳಿದು ಬಂದು ಕೃತಯುಗದಿಂದ ದ್ವಾಪರ ಯುಗದವರೆಗೆ ತುಂಬಾ ಆನಂದದಿಂದ ಇರುತ್ತಿದ್ದೆ. ಆದರೆ ಕಲಿಯುಗವು ಬಂದಾಗ ನಿನ್ನ ದಾಸಿಯಾದ ಮುಕ್ತಿಯು ಪಾಷಾಂಡ ರೋಗದಿಂದ ಪೀಡಿತಳಾಗಿ ಕ್ಷೀಣಿಸತೊಡಗಿ ನಿನ್ನ ಆಜ್ಞೆಯಂತೆ ಒಡನೆಯೇ ವೈಕುಂಠಕ್ಕೆ ಹೊರಟು ಹೋದಳು. ನೀನು ಸ್ಮರಣೆ ಮಾಡಿದರೆ ಈ ಲೋಕಕ್ಕೂ ಮತ್ತೆ ಹಿಂದಿರುಗುತ್ತಾಳೆ. ಆದರೆ ಈ ಜ್ಞಾನ ವೈರಾಗ್ಯಗಳೆರಡನ್ನೂ ಪುತ್ರರೆಂದು ಭಾವಿಸಿ ನಿನ್ನ ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದೀಯೆ. ಆದರೆ ಕಲಿಯುಗದಲ್ಲಿ ಜನರು ಇವರನ್ನು ಉಪೇಕ್ಷೆ ಮಾಡುವುದರಿಂದ ನಿನ್ನ ಈ ಪುತ್ರರು ದುರ್ಬಲರಾಗಿ ಕಳೆಗುಂದಿ ವೃದ್ಧರಾಗಿ ಬಿಟ್ಟಿದ್ದಾರೆ. ಆದರೂ ನೀನು ಚಿಂತೆ ಪಡಬೇಡ. ಇವರು ಮತ್ತೆ ಜೀವಿತರಾಗಿ ಹೊಸತನವನ್ನು ಪಡೆಯುವ ಉಪಾಯವನ್ನು ನಾನು ಚಿಂತಿಸುತ್ತೇನೆ. ಎಲೆ ಸುಮುಖಿಯೇ, ಕಲೆಗೆ ಸಮಾನವಾದ ಬೇರೊಂದು ಯುಗವಿಲ್ಲ. ಈ ಯುಗದಲ್ಲಿ ನಾನು ನಿನ್ನನ್ನು ಮನೆ ಮನೆಗಳಲ್ಲೂ ಪ್ರತಿ ಮನುಷ್ಯರಲ್ಲೂ ನೆಲೆಸುವಂತೆ ಮಾಡುತ್ತೇನೆ. ಇದೋ ನೋಡು, ಇತರ ಎಲ್ಲಾ ಧರ್ಮಗಳನ್ನು ಬದಿಯಲ್ಲಿಟ್ಟು ಭಕ್ತಿಪೂರ್ವಕವಾಗಿ ಮಹೋತ್ಸವಗಳನ್ನೇ ಮುಂದಿಟ್ಟುಕೊಂಡು ನಿನ್ನ ಪ್ರಚಾರವನ್ನು ಮಾಡದೇ ಇದ್ದರೆ ನಾನು ಶ್ರೀಹರಿಯ ದಾಸನೇ ಅಲ್ಲ. ಈ ಯುಗದಲ್ಲಿ ನಿನ್ನೊಡನೆ ಯಾರು ಕೂಡಿರುತ್ತಾರೆಯೋ ಆ ಜೀವರು ಪಾಪಿಗಳಾಗಿದ್ದರೂ ಭಯರಹಿತವಾದ ಶ್ರೀಕೃಷ್ಣಧಾಮಕ್ಕೆ ನಿರ್ಭಯರಾಗಿ ಹೋಗುತ್ತಾರೆ. ಪ್ರೇಮರೂಪಿಣಿಯಾದ ಭಕ್ತಿಯು ಯಾರ ಚಿತ್ತದಲ್ಲಿ ಸದಾ ನೆಲೆಸಿರುವುದೋ ಪರಿಶುದ್ಧ ಚಿತ್ತರಾದ ಆ ಸುಕೃತಿಗಳು ಕನಸಿನಲ್ಲೂ ಯಮರಾಜನನ್ನು ನೋಡುವುದಿಲ್ಲ. ಪ್ರೇತಗಳಾಗಲಿ, ಪಿಶಾಚಗಳಾಗಲಿ, ರಾಕ್ಷಸರಾಗಲಿ, ಅಸುರರಾಗಲಿ ಯಾರೂ ಭಕ್ತಿಯುತವಾದ ಮನಸ್ಸುಳ್ಳ ಮಹಾತ್ಮರನ್ನು ಮುಟ್ಟುವುದಕ್ಕೂ ಸಮರ್ಥರಾಗುವುದಿಲ್ಲ. ಶ್ರೀ ಭಗವಂತನನ್ನು ತಪಸ್ಸಿನಿಂದಾಗಲಿ, ವೇದಾಧ್ಯಯನದಿಂದಾಗಲಿ, ಜ್ಞಾನದಿಂದಾಗಲಿ, ಕರ್ಮದಿಂದಾಗಲಿ ಯಾವುದರಿಂದಲೂ ವಶಪಡಿಸಿಕೊಳ್ಳಲಾಗುವುದಿಲ್ಲ. ಆದರೆ ಕೇವಲ ಭಕ್ತಿಯಿಂದಲೇ ವಶಪಡಿಸಿಕೊಳ್ಳಬಹುದು. ಇದಕ್ಕೆ ಗೋಪಿಕಾ ಸ್ತ್ರೀಯರೇ ಪ್ರಮಾಣ. ಮನುಷ್ಯನಿಗೆ ಸಾವಿರಾರು ಜನಗಳ ಪುಣ್ಯಗಳ ಪ್ರಭಾವವಿದ್ದರೆ ಮಾತ್ರ ಭಕ್ತಿಯಲ್ಲಿ ಪ್ರೀತಿ ಉಂಟಾಗುತ್ತದೆ. ಕಲಿಯುಗದಲ್ಲಿ ಭಕ್ತಿಯೇ ಸಾರಿಷ್ಠವಾದ ಸಾಧನ. ಭಕ್ತಿಯಿಂದ ಶ್ರೀಕೃಷ್ಣನೇ ಕಣ್ಣುಗಳ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಭಕ್ತಿಗೆ ಯಾರು ದ್ರೋಹ ಮಾಡುತ್ತಾರೋ ಅವರು 3 ಲೋಕಗಳಲ್ಲೂ ದುಃಖಕ್ಕೆ ಸಿಲುಕುತ್ತಾರೆ. ಹಿಂದೆ ಭಕ್ತರನ್ನು ತಿರಸ್ಕರಿಸಿದ್ದಕ್ಕಾಗಿ ದುರ್ವಾಸ ಮಹರ್ಷಿಯು ದುಃಖಕ್ಕೆ ಈಡಾಗಲಿಲ್ಲವೇ? ವ್ರತಗಳೂ ಬೇಡ, ತೀರ್ಥಯಾತ್ರೆಗಳೂ ಬೇಕಿಲ್ಲ, ಯೋಗಗಳೂ ಬೇಡ, ಯಜ್ಞಗಳನ್ನು ಸಾಕು ಮಾಡಿರಿ, ಜ್ಞಾನ ಕಥಾ ಚರ್ಚೆಗಳಾದರೂ ಏಕೆ? ಇವು ಯಾವುವೂ ಬೇಕಿಲ್ಲ. ಭಕ್ತಿಯೊಂದೇ ಮುಕ್ತಿಯನ್ನು ಕೊಡುವುದು. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುತ್ತಾರೆ. ಹೀಗೆ ಶ್ರೀ ನಾರದ ಮಹರ್ಷಿಗಳು ನಿರ್ಣಯಿಸಿ ಹೇಳಿದ ತನ್ನ ಮಹಾತ್ಮ್ಯವನ್ನು ಕೇಳಿ ಸರ್ವಾಂಗಗಳಲ್ಲಿಯೂ ಪುಷ್ಟಿಗೊಂಡ ಭಕ್ತಿದೇವಿಯು ನಾರದರನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥಿಸಿದಳು: ನಾರದರೇ, ನೀವು ಧನ್ಯರು, ಅತಿ ಧನ್ಯರು. ನನ್ನಲ್ಲಿ ನಿಮಗೆ ಎಷ್ಟು ನಿಶ್ಚಲವಾದ ಪ್ರೀತಿ. ನಾನು ನಿಮ್ಮನ್ನು ಎಂದಿಗೂ ಬಿಡದೆ ನಿಮ್ಮ ಹೃದಯದಲ್ಲಿ ನೆಲೆಸಿರುತ್ತೇನೆ. ಓ ಸಾಧು ಶ್ರೇಷ್ಠರೇ, ಕರುಣಾಳುಗಳಾದ ನೀವು ಕ್ಷಣಕಾಲದಲ್ಲೇ ನನ್ನ ಪೀಡೆಯನ್ನು ಹೋಗಲಾಡಿಸಿದಿರಿ. ಆದರೆ ಈ ಪುತ್ರರಿಗೆ ಪ್ರಜ್ಞೆ ಬಂದಿಲ್ಲವಲ್ಲ, ಅವರನ್ನು ಎಚ್ಚರಪಡಿಸಿರಿ, ಅವರಿಗೆ ಚೈತನ್ಯ ಬರುವಂತೆ ಮಾಡಿರಿ.
ಸೂತರು ಕಥೆಯನ್ನು ಮುಂದುವರಿಸುತ್ತಾರೆ. ಆಕೆಯ ಆ ಮಾತುಗಳನ್ನು ಕೇಳಿ ನಾರದರಿಗೆ ತುಂಬಾ ಕರುಣೆಯುಂಟಾಯಿತು. ಅವರು ಕೈ ತುದಿಯಿಂದ ಮುಟ್ಟಿ ಅಲ್ಲಾಡಿಸುತ್ತಾ ಆ ಜ್ಞಾನ ವೈರಾಗ್ಯಗಳನ್ನು ಎಚ್ಚರಪಡಿಸತೊಡಗಿದರು. ಮತ್ತೆ ಅವರ ಕಿವಿದೆರೆಗಳಲ್ಲಿ ತಮ್ಮ ಬಾಯನ್ನಿಟ್ಟು ಉಚ್ಚ ಸ್ವರದಿಂದ, ಓ ಜ್ಞಾನವೇ, ಎಚ್ಚರಗೊಳ್ಳು, ಎಚ್ಚರಗೊಳ್ಳಯ್ಯ, ಓ ವೈರಾಗ್ಯ ಎಂದು ಹೇಳತೊಡಗಿದರು. ಮತ್ತೆ ವೇದ ಮತ್ತು ಉಪನಿಷತ್ತುಗಳ ಧ್ವನಿಗಳಿಂದಲೂ ಶ್ರೀ ಭಗವದ್ಗೀತೆಯ ಪಾರಾಯಣಗಳಿಂದಲೂ ಬಲವಂತವಾಗಿ ಎಚ್ಚರಗೊಳಿಸಲು ಪ್ರಯತ್ನಿಸಿದಾಗ ಅವರು ಹೇಗೋ ಎದ್ದರು. ಆದರೆ ಆಲಸ್ಯದಿಂದ ಆಕಳಿಸುತ್ತಾ ಕಣ್ಣು ತೆರೆದು ನೋಡಲಾರದೆ ಹೋದರು. ಅವರ ಕೂದಲುಗಳು ಬಕಪಕ್ಷಿಯಂತೆ ಬೆಳ್ಳಗಾಗಿ ಬಿಟ್ಟಿದ್ದವು. ಅಂಗಗಳು ಸಾಮಾನ್ಯವಾಗಿ ಒಣಗಿದ ಕಟ್ಟಿಗೆಯಂತೆ ಆಗಿಬಿಟ್ಟಿದ್ದವು. ಹಸಿವು ಬಾಯಾರಿಕೆಗಳಿಂದ ಕ್ಷೀಣಿಸಿ ದುರ್ಬಲರಾದ ಅವರು ಮತ್ತೆ ನಿದ್ರಿಸತೊಡಗಿದ್ದನ್ನು ಕಂಡು ನಾರದರು ತುಂಬಾ ಚಿಂತಾಕುಲರಾದರು. ಏನು ಮಾಡಬೇಕೆಂಬುದೇ ಅವರಿಗೆ ತೋಚಲಿಲ್ಲ. ಅಯ್ಯೋ, ಇವರ ಈ ನಿದ್ರೆಯನ್ನು ಹೇಗೆ ಹೋಗಲಾಡಿಸುವುದು, ಅದಕ್ಕಿಂತಲೂ ದೊಡ್ಡದಾಗಿ ವೃದ್ಧತ್ವವನ್ನು ಹೇಗೆ ತಾನೇ ಕಳೆಯುವುದು ಎಂದು ಚಿಂತಿಸುತ್ತಾ ಅವರು ಶ್ರೀ ಗೋವಿಂದನನ್ನು ಸ್ಮರಿಸತೊಡಗಿದರು. ಆಗ ಹೀಗೆ ಆಕಾಶವಾಣಿಯೊಂದು ಕೇಳಿಸಿತು. ಕಳವಳ ಪಡಬೇಡಿ ಮಹರ್ಷಿಗಳೇ, ನಿಮ್ಮ ಪ್ರಯತ್ನವು ಖಂಡಿತವಾಗಿಯೂ ಈಡೇರುವುದು, ಇದರಲ್ಲಿ ಸಂಶಯವಿಲ್ಲ. ಆದರೆ ಇದಕ್ಕೋಸ್ಕರ ನೀವು ಒಂದು ಸತ್ಕರ್ಮವನ್ನು ಆಚರಿಸಬೇಕಾಗುವುದು. ಓ ದೇವರ್ಷಿಗಳೇ, ಆ ಕರ್ಮವು ಯಾವುದೆಂಬುದನ್ನು ಸಂತ ಶಿರೋಮಣಿಗಳು ನಿಮಗೆ ತಿಳಿಸುತ್ತಾರೆ. ಆ ಸತ್ಕರ್ಮವನ್ನು ಆಚರಿಸಿದ ಕ್ಷಣದಲ್ಲಿಯೇ ಇವರ ಮುಪ್ಪು ನಿದ್ರೆಯು ಹೊರಟು ಹೋಗುವುದು ಮತ್ತು ಭಕ್ತಿಯು ಎಲ್ಲೆಡೆಯಲ್ಲೂ ಹರಡುವುದು. ಈ ಆಕಾಶವಾಣಿಯು ಅಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸಿತು. ನಾರದ ಮಹರ್ಷಿಗಳಿಗೆ ಇದರಿಂದ ತುಂಬಾ ಆಶ್ಚರ್ಯವಾಯಿತು. ಅದರ ಆಶಯವೇನೆಂಬುದನ್ನು ತಿಳಿಯಲಿಲ್ಲವಲ್ಲ ಎಂದು ಅವರು ಅಚ್ಚರಿಗೊಂಡು ಹೀಗೆಂದರು. ಈ ಆಕಾಶವಾಣಿಯು ಗುಪ್ತವಾದ ಅಭಿಪ್ರಾಯವನ್ನೇ ಹೇಳಿಬಿಟ್ಟಿದೆ. ಈ ಜ್ಞಾನ ವೈರಾಗ್ಯರ ಕಾರ್ಯವು ಸಿದ್ಧಿಸಲು ಮಾಡಬೇಕಾದ ಸಾಧನವಾದರೂ ಏನು? ಅದನ್ನು ಹೇಳುವಂತಹ ಸಂತರು ಎಲ್ಲಿರುತ್ತಾರೆ? ಅವರು ಆ ಸಾಧನವನ್ನು ಹೇಗೆ ತಿಳಿಸುತ್ತಾರೆ? ಈ ಆಕಾಶವಾಣಿಯು ಹೇಳಿದ್ದಕ್ಕೆ ಅನುಗುಣವಾಗಿ ನಾನು ಮಾಡತಕ್ಕದ್ದಾದರೂ ಏನು? ಸೂತ ಪುರಾಣಿಕರು ಶೌನಕರಿಗೆ ಹೇಳುತ್ತಾರೆ, ನಾರದ ಮುನಿಗಳು ಆ ಇಬ್ಬರನ್ನು ಅಲ್ಲಿಯೇ ಬಿಟ್ಟು ಅಲ್ಲಿಂದ ಹೊರಟರು. ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೂ ಹೋಗುತ್ತಾ ದಾರಿಯಲ್ಲಿ ಮುನೀಶ್ವರರನ್ನು ಆ ಸಾಧನ ಯಾವುದೆಂದು ಪ್ರಶ್ನಿಸಿದರು. ಆ ವೃತ್ತಾಂತವನ್ನು ಎಲ್ಲಾ ಮುನಿಗಳು ಕೇಳಿದರು. ನಿಶ್ಚಿತವಾದ ಉತ್ತರವನ್ನು ಯಾರೂ ಕೊಡಲಾರದೆ ಹೋದರು. ಕೆಲವರು ಅದು ಅಸಾಧ್ಯವೆಂದು ಹೇಳಿದರು. ಅದನ್ನು ತಿಳಿಯುವುದು ತುಂಬಾ ಕಷ್ಟವೆಂದು ಮತ್ತೆ ಕೆಲವರು ತಿಳಿಸಿದರು. ಇನ್ನು ಕೆಲವರು ಉತ್ತರ ಕೊಡಲಾರದೆ ಮೌನವನ್ನು ತಾಳಿದರು. ಉಳಿದವರು ತಮಗೆ ಅವಮಾನವಾಗುವುದೆಂಬ ಭಯದಿಂದ ಓಡಿ ಹೋದರು. 3 ಲೋಕಗಳಲ್ಲೂ ಆಶ್ಚರ್ಯಕರವಾದ ಆಹಾಕಾರ ಉಂಟಾಯಿತು. ವೇದಾಂತಗಳ ಘೋಷಗಳಿಂದ ಮತ್ತು ಗೀತಾ ಪಾಠಗಳಿಂದ ಬೋಧಿಸಲ್ಪಟ್ಟರೂ ಆ ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ ಮೂವರು ಏಳಲಿಲ್ಲವಂತೆ. ಇನ್ನು ಬೇರೆ ಯಾವ ಉಪಾಯವೂ ಇರಲಿಕ್ಕೆ ಶಕ್ಯವಿಲ್ಲವೆಂದು ಜನರು ಕಿವಿಗಳಲ್ಲಿ ಪಿಸು ಮಾತನ್ನಾಡತೊಡಗಿದರು. ಯೋಗಿಗಳಾದ ನಾರದರಿಗೂ ತಿಳಿಯದೆ ಹೋದ ವಿಷಯವನ್ನು ಇತರ ಮನುಷ್ಯರು ತಿಳಿಸಲು ಹೇಗೆ ಸಾಧ್ಯವಾಯಿತು? ಹೀಗೆ ಯಾವ ಋಷಿಗಳನ್ನೂ ಕೇಳಿದರೂ ಉತ್ತರವು ದುಸ್ಸಾಧ್ಯವೆಂದೇ ಎಲ್ಲರೂ ತಮ್ಮ ನಿರ್ಣಯವನ್ನು ತಿಳಿಸಿದರು. ಅನಂತರ ನಾರದರು ಚಿಂತೆಯಿಂದ ವ್ಯಾಕುಲರಾಗಿ ಬದರಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಆ ಮಹೋಪಾಯವನ್ನು ತಿಳಿದುಕೊಳ್ಳಲು ತಪಸ್ಸನ್ನು ಮಾಡುವುದಾಗಿ ನಿಶ್ಚಯ ಮಾಡಿದರು. ಅದೇ ಸಮಯದಲ್ಲಿ ಅವರಿಗೆ ಸನಕಾದಿ ಮುನೀಶ್ವರರು ಮುಂದೆ ಗೋಚರಿಸಿದರು. ಕೋಟಿ ಸೂರ್ಯರಂತೆ ತೇಜಸ್ಸಿನಿಂದ ಬೆಳಗುತ್ತಿದ್ದ ಆ ಮುನಿಶ್ರೇಷ್ಠರನ್ನು ಕಂಡು ನಾರದರು ಅವರಲ್ಲಿ ಹೀಗೆ ಭಿನ್ನವಿಸಿದರು. ಎಲೈ ಬ್ರಹ್ಮಕುಮಾರರೇ, ನನ್ನ ಪರಮ ಭಾಗ್ಯದಿಂದ ಈಗ ನಿಮ್ಮ ದರ್ಶನವಾಯಿತು. ಮಹಾತ್ಮರೇ, ನನ್ನ ಮೇಲೆ ಕರುಣೆಯಿಟ್ಟು ಶೀಘ್ರವಾಗಿ ನನಗೆ ಆ ಸಾಧನವನ್ನು ತಿಳಿಸಿರಿ. ನೀವೆಲ್ಲರೂ ಮಹಾಯೋಗಿಗಳು, ಮಹಾಬುದ್ಧಿಶಾಲಿಗಳು ಮತ್ತು ಬಹುಶ್ರುತ ವಿದ್ವಾಂಸರು. ನೋಡುವುದಕ್ಕೆ 5 ವರ್ಷದ ಬಾಲಕರಂತೆ ಕಂಡರೂ ಹಿಂದೆ ಹುಟ್ಟಿದ ಅತಿ ಪುರಾತನರಿಗಿಂತಲೂ ಹಿಂದೆ ಹುಟ್ಟಿದವರು. ಸದಾ ವೈಕುಂಠಧಾಮದಲ್ಲಿ ಇರುತ್ತಾ ನಾರಾಯಣನ ಕೀರ್ತನೆಯಲ್ಲಿ ತತ್ಪರರಾಗಿರುವವರು. ಭಗವಂತನ ಲೀಲಾಮೃತ ರಸವನ್ನು ಆಸ್ವಾದನೆ ಮಾಡುತ್ತಾ ಸದಾ ಅದರಲ್ಲಿಯೇ ದಿವ್ಯವಾದ ಹುಚ್ಚೇರಿದವರು. ಭಗವತ್ ಕಥೆಯೊಂದನ್ನೇ ಜೀವನಾಧಾರವನ್ನಾಗಿ ಹೊಂದಿರುವವರು. ಶ್ರೀಹರಿಯೇ ನಮಗೆ ಶರಣ್ಯನು ಎಂಬ ಮಾತೇ ಸದಾ ನಿಮ್ಮ ಬಾಯಿಂದ ಬರುತ್ತಿರುತ್ತದೆ. ಆದ್ದರಿಂದ ಕಾಲನಿಂದ ಪ್ರೇರಿತವಾದ ಮುಪ್ಪು ನಿಮ್ಮನ್ನು ಬಾಧೆಪಡಿಸುತ್ತಿಲ್ಲ. ಹಿಂದೆ ನಿಮ್ಮ ಹುಬ್ಬಿನಾಟ ಮಾತ್ರದಿಂದಲೇ ಶ್ರೀಹರಿಯ ದ್ವಾರಪಾಲಕರಾದ ಜಯ ವಿಜಯರು ಒಡನೆಯೇ ಭೂಮಿಗೆ ಬಂದು ಬಿಟ್ಟರು. ಮತ್ತೆ ನಿಮ್ಮ ಕರುಣೆಯಿಂದಲೇ ವೈಕುಂಠಪುರಿಗೆ ಪುನಃ ಏರಿದರು. ಇಂತಹ ನಿಮ್ಮ ದರ್ಶನವಾಯಿತಲ್ಲ, ಎಂತಹ ಭಾಗ್ಯಯೋಗ ನನ್ನದು. ದಯಾಪರರಾದ ನೀವು ದೀನನಾದ ನನ್ನಲ್ಲಿ ಅನುಗ್ರಹ ಮಾಡಬೇಕು. ಅಶರೀರವಾಣಿಯು ನುಡಿದ ಆ ಸಾಧನವು ಯಾವುದೆಂಬುದನ್ನು ಹೇಳೋಣವಾಗಲಿ. ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿರಿ.
ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಸುಖ ಶಾಂತಿಗಳು ಹೇಗೆ ಉಂಟಾಗುತ್ತವೆ, ಯಾವ ರೀತಿಯಲ್ಲಿ ಅವುಗಳನ್ನು ಎಲ್ಲಾ ವರ್ಗಗಳಲ್ಲೂ ಪ್ರೇಮಪೂರ್ವಕವಾಗಿ ಪ್ರಯತ್ನದಿಂದ ನೆಲೆಗೊಳಿಸಬಹುದು ಎಂಬುದನ್ನು ತಿಳಿಸಿರಿ. ಅವರಿಗೆ ಸನಕಾದಿ ಕುಮಾರರು ಹೀಗೆ ಉತ್ತರ ನೀಡಿದರು: ಓ ದೇವರ್ಷಿಯೇ, ಚಿಂತೆ ಪಡಬೇಡ, ಮನಸ್ಸಿಗೆ ಹರ್ಷವನ್ನು ತಂದುಕೋ. ಅವರ ಉದ್ಧಾರಕ್ಕೆ ಒಂದು ಸುಖಸಾಧ್ಯವಾದ ಉಪಾಯವು ಹಿಂದಿನಿಂದಲೂ ಇದೆ. ಎಂತಹ ಧನ್ಯನು ನೀನು, ವಿರಕ್ತರ ಶಿರೋಮಣಿ, ಶ್ರೀಕೃಷ್ಣನ ದಾಸರಿಗೆ ಯಾವಾಗಲೂ ಮುಂದಾಳುವಾಗಿರುವೆ. ಯೋಗ ಭಾಸ್ಕರನೂ ನೀನು, ಶ್ರೀಕೃಷ್ಣ ಭಕ್ತನಾದ ನೀನು ಭಕ್ತಿಯ ಕಾರ್ಯವನ್ನು ಅನುವರ್ತಿಸುತ್ತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಬಹುಮಂದಿ ಋಷಿಗಳು ಲೋಕದಲ್ಲಿ ನಾನಾ ಮಾರ್ಗಗಳನ್ನು ಪ್ರಕಟಿಸಿದ್ದಾರೆ, ಆದರೆ ಅವೆಲ್ಲವೂ ಸಾಮಾನ್ಯವಾಗಿ ಸ್ವರ್ಗ ಫಲವನ್ನೇ ಕೊಡತಕ್ಕವು. ಅವುಗಳನ್ನು ಅನುಸರಿಸುವುದು ಶ್ರಮ ಸಾಧ್ಯ. ಆದರೆ ವೈಕುಂಠಧಾಮವನ್ನು ಕೊಡುವ ಮಾರ್ಗವೊಂದುಂಟು, ಅದು ರಹಸ್ಯವೇ ಆಗಿದೆ. ಅದನ್ನು ಉಪದೇಶ ಮಾಡುವ ಮನುಷ್ಯನು ಸಾಮಾನ್ಯವಾಗಿ ಭಾಗ್ಯವಶದಿಂದಲೇ ದೊರೆಯಬೇಕು. ಆಕಾಶವಾಣಿಯು ನಿನಗೆ ನಿರ್ದೇಶ ಮಾಡಿದ ಸತ್ಕರ್ಮವು ಯಾವುದೆಂಬುದನ್ನು ಈಗ ಹೇಳುತ್ತೇವೆ ಕೇಳು. ಸ್ಥಿರವೂ ಪ್ರಸನ್ನವೂ ಆದ ಚಿತ್ತದಿಂದ ಕೇಳುವವನಾಗು. ನಾರದ, ದ್ರವ್ಯ ಯಜ್ಞಗಳು, ತಪೋಯಜ್ಞಗಳು, ಯೋಗ ಯಜ್ಞಗಳು ಅಂದರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೊಡುವ ತಪಸ್ಸು ಯೋಗಗಳು, ಮತ್ತು ಹಾಗೆಯೇ ಬೇರೆ ಸ್ವಾಧ್ಯಾಯ ಜ್ಞಾನ ಯಜ್ಞಗಳು ಅಂದರೆ ಕರ್ಮಕಾಂಡದ ಅಧ್ಯಯನದಿಂದ ಉಂಟಾಗುವ ಯಜ್ಞ ಉಂಟು. ಅವೆಲ್ಲವೂ ಸ್ವರ್ಗಾದಿಗಳನ್ನು ಕೊಡುವ ಕರ್ಮಗಳನ್ನೇ ಸಂಕೇತಿಸುತ್ತವೆ. ಜ್ಞಾನಿಗಳು ಜ್ಞಾನ ಯಜ್ಞವನ್ನೇ ಮುಕ್ತಿದಾಯಕವಾದ ಸತ್ಕರ್ಮವೆಂದು ಸೂಚಿಸುತ್ತಾರೆ. ಶುಕರೇ ಮೊದಲಾದ ಮಹಾತ್ಮರು ಗಾನ ಮಾಡಿರುವ ಶ್ರೀಮದ್ ಭಾಗವತದ ಪಾರಾಯಣವೇ ಆ ಸತ್ಕರ್ಮ. ಆ ಶ್ರೀಮದ್ ಭಾಗವತದ ಘೋಷವನ್ನು ಕೇಳಿದರೆ ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಮಹಾಬಲವು ಬರುತ್ತದೆ. ಜ್ಞಾನ ವೈರಾಗ್ಯಗಳ ಕಷ್ಟವು ತೊಲಗಿ ಭಕ್ತಿದೇವಿಗೆ ಸಂತೋಷ ಉಂಟಾಗುತ್ತದೆ. ಸಿಂಹ ಗರ್ಜನೆಯನ್ನು ಕೇಳಿದೊಡನೆಯೇ ತೋಳಗಳು ಓಡಿ ಹೋಗುವಂತೆ ಈ ಶ್ರೀಮದ್ ಭಾಗವತದ ಧ್ವನಿಯನ್ನು ಕೇಳಿದೊಡನೆಯೇ ಎಲ್ಲಾ ಕಲಿದೋಷಗಳು ಪಲಾಯನ ಮಾಡುತ್ತವೆ. ಅನಂತರ ಪ್ರೇಮರಸವನ್ನು ಹರಿಸುವ ಭಕ್ತಿಯು ಜ್ಞಾನ ವೈರಾಗ್ಯ ಸಹಿತವಾಗಿ ಪ್ರತಿ ಮನೆಯಲ್ಲೂ ಪ್ರತಿ ಮನುಷ್ಯನ ಹೃದಯದಲ್ಲೂ ನಲಿದಾಡುವುದು. ಸನಕಾದಿ ಹೀಗೆನ್ನಲು ನಾರದರು ಅವರನ್ನು ಪುನಃ ಪ್ರಶ್ನಿಸಿದರು. ಭಕ್ತಿ, ಜ್ಞಾನ, ವೈರಾಗ್ಯಗಳೆಂಬ ಆ ಮೂವರು ವೇದ ವೇದಾಂತ ಘೋಷಗಳನ್ನು, ಗೀತಾ ಪಾಠಗಳನ್ನು ಕೇಳಲ್ಪಟ್ಟರೂ ಏಳಲಿಲ್ಲ. ಹಾಗಿರುವಾಗ ಶ್ರೀಮದ್ ಭಾಗವತವನ್ನು ಕೇಳಿಸಲ್ಪಟ್ಟರೆ ಮಾತ್ರ ಹೇಗೆ ಎಚ್ಚರಗೊಳ್ಳುತ್ತಾರೆ? ಶ್ರೀಮದ್ ಭಾಗವತದಲ್ಲಿ ಪ್ರತಿ ಶ್ಲೋಕದಲ್ಲೂ ಪ್ರತಿಯೊಂದು ಪದದಲ್ಲೂ ಇರುವುದು ವೇದಾರ್ಥವೇ ಅಲ್ಲವೇ? ಶರಣಾಗತ ವತ್ಸಲರು, ಅಮೋಘವಾದ ದರ್ಶನವುಳ್ಳವರು ಆಗಿರುವ ತಾವು ಈ ಸಂಶಯವನ್ನು ಒಡನೆಯೇ ಪರಿಹರಿಸಬೇಕು. ದಯೆ ಇಟ್ಟು ಈ ವಿಷಯದಲ್ಲಿ ತಡ ಮಾಡಬೇಡಿರಿ. ಸನಕಾದಿ ಕುಮಾರರು ಅವರಿಗೆ ಹೀಗೆ ಉತ್ತರ ಕೊಟ್ಟರು: ಶ್ರೀಮದ್ ಭಾಗವತದ ಕಥೆಯು ವೇದ ಮತ್ತು ಉಪನಿಷತ್ತುಗಳ ಸಾರದಿಂದಲೇ ಆಗಿದೆ. ಆದ್ದರಿಂದ ಅವುಗಳಿಂದ ಬೇರೆಯಾಗಿ ಅವುಗಳ ಫಲರೂಪವಾಗಿರುವುದರಿಂದ ಇದು ಅವುಗಳಿಗಿಂತಲೂ ಅತ್ಯುತ್ತಮವಾಗಿದೆ. ಉದಾಹರಣೆಗೆ, ಒಂದು ವೃಕ್ಷದಲ್ಲಿ ರಸವು ಅದರ ಬೇರಿನಿಂದ ಕೊಂಬೆಗಳ ತುದಿಯವರೆಗೆ ವ್ಯಾಪಿಸಿರುತ್ತದೆ, ಆದರೆ ಆ ಸ್ಥಿತಿಯಲ್ಲಿ ಆ ರಸವನ್ನು ಆಸ್ವಾದಿಸಲಾಗುವುದಿಲ್ಲ. ಅದೇ ಅವುಗಳಿಂದ ಬೇರೆಯಾಗಿ ಹಣ್ಣಿನ ರೂಪದಲ್ಲಿ ಬಂದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಪ್ರಿಯವಾಗುತ್ತದೆ. ಹಾಲಿನಲ್ಲಿ ತುಪ್ಪವು ವ್ಯಾಪಿಸಿರುತ್ತದೆ, ಆದರೆ ಆ ವ್ಯಾಪಿಸಿರುವ ತುಪ್ಪವನ್ನು ಹಾಗೇ ಸವಿಯಲಾಗುವುದಿಲ್ಲ. ಆ ಹಾಲಿನಿಂದ ಬೇರ್ಪಟ್ಟು ತುಪ್ಪದ ರೂಪವನ್ನು ತಾಳಿದಾಗಲೇ ಆ ಗವ್ಯ ಪದಾರ್ಥವು ದೇವತೆಗಳಿಗೆ ರಸದೂಡದ ಸವಿಯಾಗುತ್ತದೆ. ಕಬ್ಬಿನ ಜಲ್ಲೆಯಲ್ಲಿ ಸಕ್ಕರೆಯು ಅಕ್ಕಪಕ್ಕಗಳ ಭಾಗದಲ್ಲೂ ಮಧ್ಯಭಾಗದಲ್ಲೂ ವ್ಯಾಪಿಸಿರುತ್ತದೆ, ಆದರೆ ಅದರಿಂದ ಬೇರ್ಪಟ್ಟು ಸಕ್ಕರೆಯ ರೂಪದಲ್ಲಿ ಬಂದಾಗಲೇ ಅದು ಸವಿಯಲು ಅತ್ಯಂತ ಯೋಗ್ಯವಾಗುತ್ತದೆಯಲ್ಲವೇ? ಹಾಗೆಯೇ ವೇದೋಪನಿಷತ್ತುಗಳ ಸಾರವಾದ ಶ್ರೀ ಭಾಗವತವೆಂಬ ಪುರಾಣ ರತ್ನವು ವೇದಕ್ಕೆ ಸಮನಾದದ್ದು. ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಶ್ರೀ ವ್ಯಾಸ ಮುನಿಗಳಿಂದ ಪ್ರಕಾಶಿತವಾದದ್ದು. ಹಿಂದೆ ವೇದ ವೇದಾಂತಗಳಲ್ಲಿ ಪಾರಂಗತರಾಗಿ ಶ್ರೀ ಭಗವದ್ಗೀತೆಗೆ ತಾವೇ ಕರ್ತೃಗಳಾಗಿದ್ದರೂ ಶ್ರೀ ವೇದವ್ಯಾಸರು ಸಂತಾಪಭರಿತರಾಗಿ ಅಜ್ಞಾನ ಸಮುದ್ರದಲ್ಲಿ ಹಾಕುತ್ತಿದ್ದಾಗ ನೀನು ಅವರಿಗೆ 4 ಶ್ಲೋಕಗಳಿಂದ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದೆ. ಅದನ್ನು ಕೇಳಿದೊಡನೆಯೇ ಅವರ ಚಿಂತೆಯು ತೊಲಗಿತು. ಹಾಗಿದ್ದರೂ ನಿನಗೆ ಈ ಬಗೆಗೆ ಆಶ್ಚರ್ಯವೇಕೆ ಉಂಟಾಯಿತು? ನಮ್ಮನ್ನು ಏಕೆ ಆ ಬಗ್ಗೆ ಪ್ರಶ್ನೆ ಮಾಡಿದೆ? ನೀನು ಆ ಭಕ್ತಿ, ಜ್ಞಾನ, ವೈರಾಗ್ಯಗಳಿಗೆ ಶೋಕ ದುಃಖಗಳನ್ನು ಹೋಗಲಾಡಿಸುವ ಶ್ರೀಮದ್ ಭಾಗವತದ ಶ್ರವಣ ಮಾಡಿಸಬೇಕು. ಆಗ ಕೃತಜ್ಞತೆ ತುಂಬಿದ ಹೃದಯದಿಂದ ನಾರದರು ಮುನಿಗಳನ್ನು ಹೀಗೆ ಸ್ತುತಿಸಿದರು: ಎಲೆ ಮಹಾನುಭಾವರೇ, ನಿಮ್ಮ ದರ್ಶನವು ತತ್ಕ್ಷಣದಲ್ಲಿಯೇ ಜೀವಿಗಳ ಎಲ್ಲಾ ಪಾಪಗಳನ್ನು ತೊಡೆದು ಹಾಕುತ್ತದೆ. ಸಂಸಾರ ದುಃಖವೆಂಬ ಕಾಳ್ಗಿಚ್ಚಿನಲ್ಲಿ
ಬೆಂದವರಿಗೆ ಒಡನೆಯೇ ಶಾಂತಿಯ ಶ್ರೇಯಸ್ಸನ್ನುಂಟು ಮಾಡುತ್ತದೆ. ಆದಿಶೇಷನ 1000 ಬಾಯಿಗಳಿಂದ ಗಾನ ಮಾಡಲ್ಪಡುತ್ತಿರುವ ಭಗವತ್ ಕಥಾಮೃತವೊಂದನ್ನೇ ಪಾನ ಮಾಡುತ್ತಿರುವಿರಿ. ಪ್ರೇಮ ಭಕ್ತಿಯು ಪ್ರಕಾಶಗೊಳ್ಳುವುದಕ್ಕಾಗಿ ಅಂತಹ ನಿಮ್ಮನ್ನು ನಾನು ಶರಣು ಹೊಂದುತ್ತೇನೆ. ಯಾವಾಗ ಮನುಷ್ಯನು ಬಹಳ ಜನಗಳಲ್ಲಿ ಸಂಪಾದನೆ ಮಾಡಿದ ಪುಣ್ಯವು ಕೂಡಿ ಬಂದು ಸತ್ಪುರುಷರ ಸಹವಾಸದ ಭಾಗ್ಯವನ್ನು ಪಡೆಯುತ್ತಾನೋ, ಆಗ ಅವನ ಅಜ್ಞಾನಜನಿತವಾದ ಮೋಹ ಮತ್ತು ಮದಗಳೆಂಬ ಕತ್ತಲೆಯು ತೊಲಗುತ್ತದೆ. ಆಗ ಅವನಿಗೆ ವಿವೇಕೋದಯವಾಗುತ್ತದೆ. ಪದ್ಮ ಪುರಾಣದ ಉತ್ತರಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಕುಮಾರ ನಾರದರ ಸಂವಾದವೆಂಬ 2ನೇ ಅಧ್ಯಾಯವು ಮುಗಿಯಿತು. ಶ್ರೀ ಕೃಷ್ಣಾರ್ಪಣಮಸ್ತು.